ಚಕ್ರವಾಸಿನಿ. ಹೌದಲ್ಲೇ ಹಿರಣ್ಮಯಿ, ಎಷ್ಟು ಚೆನ್ನಾಗಿ ಜಡೆ ಹಾಕಿದ್ದಾರೆ. ಯಾರೇ ನಿನಗೆ ಜಡೆ ಹಿಡಿದಿದ್ದು? ಮಹಾದೇವಿ ಯಾರಂದೆ? ಅದೇ ಜಿ, ಅವತ್ ರಾತ್ರಿ ಅಪ್ಪನ ಆಸ್ಪತ್ರೆಗೆ ಸೇರಿಸಿದ್ರಲ್ಲ, ಅವರು ರಶ್ಮಿ ಅಮ್ಮ ಅಂದ್ರೆ. ಅನುಭವಿಸೋದು ಅಂತೆಲ್ಲ ಅಂತಿದ್ದೀರಾ? ಏನದು ಅನುಭವಿಸೋದು? ಅದು ರುಚಿಯಾದ ಊಟ ಮಾಡಿ ಎಷ್ಟೋ ದಿನಗಳಾಯಿತು ಅಂತ ಹೇಳಿದೆ. ಅದರಲ್ಲೂ ನಿನ್ನ ಕೈ ರುಚಿ ನೋಡಿ ಎಷ್ಟೋ ದಿನಗಳಾಯಿತು ಅಲ್ವಾ ಚಾಚಿ? ಮೇಡಮ್ ಇದೀರಾ ಮನೇಲಿ? ಮೇಡಮ್ ಓ ಬನ್ನಿ ಜಯಣ್ಣ, ನಿಮಗೋಸ್ಕರನೇ ಕಾಯ್ತಿದ್ದೆ. ಕ್ಷಮೆ ಇರಲಿ ಮೇಡಮ್, ಬರೋದಕ್ಕೆ ಸ್ವಲ್ಪ ತಡ ಆಯಿತು. ಪರವಾಗಿಲ್ಲ, ಬನ್ನಿ ಒಳಗೆ. ನೋಡಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾವು ಕೆಲಸ ಶುರು ಮಾಡಬೇಕಿರೋ ಜಾಗ ದೇವಸ್ಥಾನದ ಸುತ್ತಮುತ್ತ. ಅಲ್ಲಿ ಎಲ್ಲರೂ ನಮ್ಮವರು ಅಡಗು ಕೂತಿರ್ತಾರೆ. ನಾಟಕ ಶುರು ಆಗೋಕ್ಕಿಂತ ಮುಂಚೆನೇ ಅಲ್ಲಿ ಕ್ಯಾಮ್ರಾಗಳಿರಬೇಕು. ನಮ್ಮವರೆಲ್ಲ ಜಾಗ್ರತೆಯಿಂದ ಕಾಯ್ತಾ ಇರಬೇಕು. ಎಲ್ಲ ಕಡೆ ಕಗ್ಗತ್ತಲಲ್ಲಿ ಕಾಣಿಸೋ ಅಂಥ ಒಳ್ಳೆ ಕ್ಯಾಮ್ರಾಗಳಿರಬೇಕು. ಎಲ್ಲರ ಕೈಯಲ್ಲೂ ಒಳ್ಳೆ ಪ್ರಕಾಶ ಬೀರೋ ಅಂಥ ಟಾರ್ಚ್ಗಳಿರಬೇಕು. ಎಲ್ಲರೂ ಎಚ್ಚರದಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಆ ಅಮ್ಮನವ್ರ ವೇಷ ಹಾಕೊಂಡಿರೋ ಕೊಲೆಗಾರ ನಮ್ಮ ಕೈ ತಪ್ಪು ಹೋಗಬಾರ್ದು. ನೀವು ನನ್ನನ್ನು ಅಡ್ಡಗಟ್ಟಿ ಬಲಾತ್ಕಾರ ಮಾಡೋ ಥರ ಪ್ರಯತ್ನ ಮಾಡಿ. ನಾನು ಅಮ್ಮ ತಾಯಿ ತ್ರಿಪುರ ಸುಂದರಿ ಕಾಪಾಡಮ್ಮ ಅಂತ ಕೂಗ್ಕೋತೀನಿ. ನೋಡೋಣ ಯಾರು ಬಂದು ನನ್ನನ್ನು ಕಾಪಾಡ್ತಾರೆ ಅಂತ. ರಶ್ಮಿ, ನಾನೊಂದು ಮಾತು ಹೇಳ. ಹೇಳಮ್ಮ. ದೇವ್ರ ವಿಷಯದಲ್ಲಿ ಹುಡುಗಾಟ ಆಡ್ತಿದ್ಯಾ? ಅದು ಸ್ವಲ್ಪನೂ ಸರಿಯಲ್ಲ. ಅಮ್ಮ, ದೇವ್ರ ಹೆಸರಲ್ಲಿ ಯಾರೋ ಮೋಸ ಮಾಡ್ತಿದ್ದಾರೆ. ಕೊಲೆಗಳು ನಡೀತಿದೆ. ಜನರನ್ನ ಕಾಪಾಡೋ ಆ ಮಹಾತಾಯಿನೇ ಈ ಕೊಲೆಗಳು ಮಾಡ್ತಿದ್ದಾರೆ ಅಂತ ಎಲ್ಲರೂ ನಂಬ್ತಿದ್ದಾರೆ. ನಾನು ಇದನ್ನ ಪತ್ತೆ ಹಚ್ಚಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೆ. ನೀನು ಹಾಕೊಂಡು ಹಿಡಿಯೋಕೆ ಹೋಗ್ತಾ ಇರೋ ದಾರಿ ಸರಿಯಲ್ಲ. ಮಹಿಷಾಸುರ ಅನ್ನೋ ರಾಕ್ಷಸನ್ನ ಅವಳು ಮರ್ದನ ಮಾಡಿದ್ದಕ್ಕೆ ಮಹಿಷಾಸುರ ಮರ್ದಿನಿ ಅಂತ ಹೆಸರು ಬಂದಿರೋದು. ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸ್ತಾ ಇದ್ದಾಳೆ ಅವಳು. ಹಾಗಂದ್ರೆ ಅವಳು ಸಂಹಾರ ಮಾಡಿದ್ದೇ ಸುಳ್ಳ? ಯಾವುದೋ ರಾಕ್ಷಸನ್ನ ಕೊಂದು ಅವಳು ಕಾಲು ಕೆಳಗೆ ಹಾಕಿದ್ರು ಅಂತನಾ? ದೇವ್ರ ಮೇಲೂ ಸಂಶಯ ಪಡೋದು ತಪ್ಪು ರಶ್ಮಿ. ಅದು ಇತಿಹಾಸ ಆಯಿತು. ಇದು ನಮ್ಮ ಕಣ್ಣಿಗೆ ಕಾಣಿಸ್ತಿರೋದು. ಹಾಗೇನಾದರೂ ದೇವಿನೇ ಶಿಕ್ಷೆ ಕೊಟ್ಟಿದ್ರೆ ಕೊಲೆ ಆಗಿದ್ದ ಜಾಗದಲ್ಲಿ ದೇವಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಬೋದಲ್ವಾ? ಅಲ್ಲೇ ಇರ್ಬೋದಲ್ವಾ? ಈ ರೀತಿ ತಪ್ಪಿಸ್ಕೊಂಡು ಯಾಕೆ ಹೋಗಬೇಕು? ನೀವು ಹೇಳಿದಾಗ ಯೋಚನೆ ಮಾಡಿದ್ರು ಆ ಮಹಾತಾಯಿ ದುಷ್ಟರನ್ನೇ ಕೊಲ್ತಿದ್ದಾಳೆ. ಈಗ ನೀವು ದುಷ್ಟರನ್ನ ಹಿಡಿದ್ರೆ ಮರಣದಂಡನೆ ಕೊಡ್ತಿದ್ರಿ ಅಲ್ವಾ? ಆ ಕೆಲಸನ ಮಹಾತಾಯಿನೇ ಮಾಡ್ತಿದ್ದಾಳೆ. ಇವಾಗ ಏನು ಹೇಳಬೇಕು ಅಂತಿದ್ಯಾ ನೀನು? ಆ ಜಗನ್ಮಾತೆ ದುಷ್ಟರನ್ನ ಶಿಕ್ಷಿಸಿ ಈ ಊರನ್ನೆಲ್ಲ ಕಾಪಾಡ್ತಿದ್ದಾಳೆ. ನೀನು ಸಾಯೋ ಸ್ಥಿತಿಯಲ್ಲಿದ್ದಾಗೂ ನಿನ್ನನ್ನು ಕಾಪಾಡಿದ್ದು ಆ ತಾಯಿನೇ ಅಲ್ವಾ? ನೋಡು ರಶ್ಮಿ, ತಾಯಿ ಬಗ್ಗೆ ಪತ್ತೇದಾರಿಕೆ ಮಾಡೋದನ್ನು ನಿಲ್ಲಿಸ್ಬಿಡು. ಅವಳನ್ನು ಪರೀಕ್ಷೆ ಕೊಡೋದು ಅಷ್ಟೊಂದು ಸರಿಯಲ್ಲ. ಮೇಡಮ್, ನಾನು ನಿಮ್ಮನ್ನು ಆಫೀಸ್ನಲ್ಲಿ ಬಂದು ನೋಡ್ತೀನಿ. ಯಾಕೋ ವಾತಾವರಣ ಸರಿ ಇದ್ದಾಗ ಕಾಣ್ತಾ ಇಲ್ಲ. ನಾನು ಹಿಂಗೆ ಬರ್ತೀನಿ ಮೇಡಮ್. ಅಮ್ಮ, ಈ ರೀತಿ ನಾನು ಕೆಲಸ ಮಾಡ್ತಿರುವಾಗ ಬಂದು ತೊಂದರೆ ಕೊಡ್ಬೇಡ. ನನಗಿರೋದು ನೀನೊಬ್ಬಳೇ ಮಗಳು. ನಿನಗೆ ನಿನ್ನ ಕರ್ತವ್ಯ ಮುಖ್ಯ ಆದರೆ ನನಗೆ ನನ್ನ ಮಗಳು ಮುಖ್ಯ. ಈ ಥರ ಅಪಾಯಕಾರಿ ಕೆಲಸ ಮಾಡಿಕೊಂಡು ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಸಂಕಟ ಪಡೋರು ನಾವು ಕಣೆ. ಅಮ್ಮನವ್ರನ್ನೇ ಪರೀಕ್ಷೆ ಮಾಡಕ್ಕೆ ಹೋಗ್ತೀನಿ ಅಂತೀಯಲ್ಲ, ಅದು ಮಾತ್ರ ನನಗಿಷ್ಟ ಆಗಲ್ಲ.
ಅನ್ಕೊಂಡಿದ್ದೀರಾ? ಇರಿ, ನಾನು ಬಡಿಸ್ತೀನಿ. ಹಾಕು. ರೀ, ಮೆತ್ತಗೆ ತಿನ್ನಿ, ಬಿಸಿ ಇದೆ. ಏನ್ರಿ ಇದು? ಎಲೆಲಿ ಎಲ್ಲ ಹಾಗೆ ಬಿಡ್ತಿದ್ರಿ, ಇವತ್ ನೋಡಿದ್ರೆ ಎಲ್ಲ ಖಾಲಿ ಮಾಡಿದೀರಾ. ಅಷ್ಟೊಂದು ಹಸುವಾಗ್ತಿದ್ಯಾ? ಅನ್ಕೋ. ಏನು ಇಲ್ವಾ? ಇನ್ನೇನು, ಎಲ್ಲ ಖಾಲಿ ಆಗಿದೆ. ನನ್ಗೆ, ಮಾವಂಗೆ, ಸೌಗಂಧಿಗೆ ಇನ್ನೊಂದ್ಸತಿ ಅಡ್ಗೆ ಮಾಡ್ಬೇಕು, ಇಲ್ಲ ಅಂದ್ರೆ ನೀರ್ ಕುಡಿದು ಮಲ್ಕೋಬೇಕಷ್ಟೆ. ಬೇಜಾರು ಮಾಡ್ಕೋಬೇಡ ದೇವಿಕಾ. ನೀನು ಹೂ ಅಂದ್ರೆ ನಾನೇ ಸೊಗಸಾಗಿ ಅಡುಗೆ ಮಾಡಿ ನನ್ನ ಕೈಯಾರೆ ನಿಂಗೆ ತಿನ್ನಿಸ್ತೀನಿ, ಆಗ್ಬೋದಾ? ಬಿಡ್ರಿ, ನೀವು ನಿಮ್ ಕರ್ಮ ಕಳೀಲಿ ಅಂತ ಪೂಜೆ ಮಾಡಿಸ್ಕೊಂಬಂದ್ರ, ಇಲ್ಲ ದೆವ್ವ ಮೆಟ್ಟಿಸ್ಕೊಳಕ್ ಮಾಟ ಮಂತ್ರ ಮಾಡಿಸ್ಕೊಂಬಂದ್ರ? ಆಗ್ಲಿಂದ ನೋಡ್ತಾ ಇದ್ದೀನಿ ಹೇಗೇಗೋ ಆಡ್ತಿದ್ದೀರಾ. ಯಾಕೆ ಹಾಗಂತೀಯ? ಅಲ್ಲಿ ಆ ಪೂಜೆ, ಇಲ್ಲಿ ಈ ಪೂಜೆ. ನನ್ನ ಹೆಂಡತಿ ಜೊತೆ ಸುಂದರ ಕ್ಷಣಗಳನ್ನ ಕಳಿಬೇಕು ಅಂತ ಮನಸ್ಸು ಬಯಸ್ತಾ ಇದೆ. ತಪ್ಪ? ಆದರೆ ನನ್ನ ಹೆಂಡತಿನೇ ನಂಗೆ ಸಹಕರಿಸ್ತಿಲ್ಲ. ನೀವು ಪೂಜೆ ಮುಗಿಸಿ ನಿಮ್ಮ ಕಷ್ಟಗಳೆಲ್ಲ ದೂರ ಆದರೆ ನಾನು ಮಡಿ ಉಟ್ಕೊಂಡು ಅಮ್ಮನವ್ರ ಮುಂದೆ ಜಪ ಮಾಡಬೇಕು ಅಂದ್ಕೊಂಡಿದ್ದೆ. ಈಗ ಮುಟ್ಬಿಟ್ರಲ್ಲ, ನಾನು ಮತ್ತೆ ಸ್ನಾನ ಮಾಡಿ ಮಡಿ ಉಟ್ಕೋಬೇಕು. ನನ್ನ ಕೈಗೆ ಸಿಗ್ತಿಲ್ವಲ್ಲ. ನಮಸ್ತೆ, ಕೂತ್ಕೊಳ್ಳಿ. ಮಕ್ಕಳ, ನಿಮ್ಮೆಲ್ಲರಿಗೂ ಸಂತೋಷ ಸುದ್ದಿ. ನಮ್ಮ ಶಾಲೆಯಲ್ಲಿ ಸಂಗೀತ ಸ್ಪರ್ಧೆ ಇಟ್ಕೊಂಡಿದ್ದೀವಿ. ಏನ್ ಸೌಗಂಧಿಕಾ? ಸಂಗೀತ ಸ್ಪರ್ಧೆಗೆ ಮೊದಲು ನನ್ನ ಹೆಸರು ಬರ್ಕೊಳ್ಳಿ. ಸೌಗಂಧಿಕಾ, ನಮ್ಮ ಇಡೀ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಆಡೋದು ಅಂದರೆ ಹಿರಣ್ಮಯಿ. ಮೊದಲು ಅವಳ ಹೆಸರು ಬರ್ಕೋತೀನಿ. ಇಲ್ಲ, ಮೊದಲು ನನ್ನ ಹೆಸರು ಬರ್ಕೊಳ್ಳಿ, ಆಮೇಲೆ ಬೇರೆಯವ್ರದೆಲ್ಲ ಬರೀರಿ. ಹಾಗೆಲ್ಲ ಹಠ ಮಾಡಬಾರ್ದು ಸೌಗಂಧಿಕಾ, ನೀನು ಜಾಣೆ ಅಲ್ವಾ? ಮೊದಲು ಹಿರಣ್ಮಯಿ ಹೆಸರು ಬರಿತೀನಿ. ಸೌಗಂಧಿಕಾ, ನಿನ್ನ ಹೆಸರು ಬರಿತಾ ಇದ್ದೀನಿ.
ಮತ್ತೆ ಯಾರ್ಯಾರು ಭಾಗವಹಿಸ್ತೀರಾ? ನಾನು ಮೇಷ್ಟ್ರಮ್ಮ. ಹಾಂ. ಮತ್ತೆ ನಾನು ಮೇಷ್ಟ್ರಮ್ಮ. ನಾನು ಮೇಷ್ಟ್ರಮ್ಮ. ಮತ್ತೆ ಇನ್ಯಾರು ಭಾಗವಹಿಸ್ತೀರಾ? ಸರಿ, ಆಯ್ತು. ಪಾಠ ಮುಂದುವರ್ಸೋಣ. ತಗೊಳ್ಳಿ. ಬೇಡ ಬೇಡ, ಅಲ್ಲಿ ದೇವ್ರ ಮನೇಲಿ ಇಟ್ಟಿರು, ಆಮೇಲೆ ಹಚ್ಕೋತೀನಿ. ಯಾಕೆ ದೇವಸ್ಥಾನಕ್ಕೂ ಬರಲಿಲ್ಲ ನೀವು? ಅಮ್ಮನವ್ರ ಭಕ್ತ ನೀವು, ಯಾಕೆ ಹೀಗೆ ಆಡ್ತಿದ್ದೀರಾ? ಅದು ದೇವಸ್ಥಾನದ ಹತ್ರ ನನ್ನ ಹಳೆಯ ಗೆಳೆಯ ಸಿಕ್ಕಿದ್ದ. ಅವನು ನನಗೆ ದೂರದ ಸಂಬಂಧಿನೂ ಹೌದು. ಅವ್ರ ಮನೇಲಿ ಯಾರೋ ತೀರ್ಕೊಂಬಿಟ್ಟಿದ್ರಂತೆ. ಅವನಿಗೆ ಸೂತ್ಕ ಅಂದಮೇಲೆ ಅದು ನನಗೂ ಸೂತ್ಕ ಅಲ್ವಾ? ಅದಕ್ಕೆ ದೇವಸ್ಥಾನದೊಳಗೆ ಬರಲಿಲ್ಲ. ಸೂತ್ಕ ಇದ್ಮೇಲೆ ಪ್ರಸಾದ ಹೇಗೆ ತೊಗೊಳ್ಳಿ ಹೇಳು? ಅದಕ್ಕೆ ಅಲ್ಲಿಟ್ಟಿರು, ಆಮೇಲೆ ತಗೋತೀನಿ ಅಂತ ಹೇಳಿದ್ದು. ಹೌದಾ? ಮಾವನವ್ರಿಗೂ ಈ ವಿಷಯ ತಿಳಿಸ್ಬೇಕಾಗಿತ್ತು. ಪಾಪ ಅವರು ಸೂತಕದಲ್ಲೇ ಪೂಜೆ ಕೂತ್ಬಿಡ್ತಾರೋ ಏನೋ. ವಿಷಯ ಗೊತ್ತಾದ್ಮೇಲೆ ಅದೆಲ್ಲ ಚಾಲ್ತಿಗೆ ಬರೋದು. ನಾನು ಆಮೇಲೆ ಹೇಳ್ತೀನಿ ಅಪ್ಪಂಗೆ. ಈಗೆಲ್ಲ ಕೆಲಸ ಆಯ್ತಲ್ಲ, ಬಾಚಿನ ಕೋಣೆಗೆ ಹೋಗೋಣ. ತೆಗೀರಿ, ನಿಮ್ಗೇನು ಬುದ್ಧಿ ಇದೆಯಾ? ಯಾಕೆ ಬಂಗಾರು, ಏನಾಯ್ತು? ನಿಮಗೆ ಸೂತ್ಕ ಅಂದ್ರೆ ನನಗೂ ಸೂತ್ಕ ಅಲ್ವಾ? ಇಂಥ ಸಮಯದಲ್ಲಿ ಯಾರಾದರೂ ಸೇರ್ತಾರಾ? ಇನ್ನು 13 ದಿನ ನಾವಿಬ್ರು ಸೇರೋ ಹಾಗಿಲ್ಲ. ಹೋಗಿ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಬನ್ನಿ, ಮನೆಗೆಲ್ಲ ತೀರ್ಥ ಪ್ರೋಕ್ಷಣೆ ಮಾಡೂರಂತೆ. ಮನಸ್ಸು ಬಯಸ್ತಿರ್ಬೇಕಾರೆ ಕರ್ಮ ಧರ್ಮ ಸೂತ್ಕ ಜಾತಕ ಎಲ್ಲ ಕಿತ್ತು ಬಿಸಾಕ್ಬೇಕು. ಬಾ, ಎಲ್ಲ ಆದ್ಮೇಲೆ ಒಟ್ಟಿಗೆ ಮಡಿಯಾಗೋಣ. ಬಾ ಬಿಡ್ರಿ, ಬಾ ಬಾ. ಬಿಡ್ರಿ. ಹಾಳಾದ ಗಿಳಿ ಯಾವಾಗಂದ್ರೆ ಅವಾಗ ಬರುತ್ತೆ. ಒಳ್ಳೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ. ಇವತ್ತೊಂದೇ ದಿನ ನೀನು ಜೀವಂತವಾಗಿ ಇದ್ರೆ ಅಲ್ವಾ ನನಗೆ ಕಾಟ ಕೊಡೋಕ್ಕೆ. ಇರಲಿ ಅದು. ಏನು ಮಾಡಬೇಕು ಅಂತಿದ್ದೀರಾ? ಈ ಮನೆಯಲ್ಲಿ ನನ್ನ ಒಂಟಿತನಕ್ಕಿರೋದು ಅದೊಂದೇ ಗಿಳಿ. ಅದನ್ನು ಸಾಯಿಸ್ಬಿಡ್ಬೇಕಾ? ಹೊಡೆಯೋದಾದ್ರೆ ನನ್ನನ್ನೇ ಹೊಡೀರಿ, ಕೊಲ್ಲೋದಾದ್ರೆ ನನ್ನೇ ಕೊಲ್ಲಿ. ಉಳ್ಕೊಂಬಿಡ್ತು ಜೀವ. ನಿನ್ನ ಕರುಣೆಯಿಂದ ಅದು ಉಳ್ಕೊಂಬಿಡ್ತು. ಆದರೂ ನಮ್ಮಿಬ್ಬರ ಮಧ್ಯೆ ಕರಡಿ ಬಿಟ್ಟಂಗೆ ಬರುತ್ತಲ್ಲ. ನನ್ನ ಅರಗಿಣಿ, ನಾನು ನಿನ್ನ ಸಂಗಾತಿಯಾಗಿರ್ಬೇಕಾರೆ ಯಾಕೆ ಬೇಕು ಆ ದರಿದ್ರ ನಿನಗೆ? ನೀವು ಯಾವಾಗಲೂ ನನ್ನ ಜೊತೆನೇ ಇರ್ತೀರಾ? ಆ ಕೆಲಸ ಈ ಕೆಲಸ ಅಂತ ಊರು ಸುತ್ತಿರ್ತೀರಾ. ಈ ಗಿಣಿ ಆದರೆ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗತ್ತೆ. ಅದಿದ್ರೇನೆ ನಾನು ಇರೋದು. ಆಯಿತು, ಆದರೆ ಈಗ ಒಂದೇ ಒಂದು ಸಲ ನೋಡಿ, ತಪ್ಪಾಗುತ್ತೆ. ಸೂತ್ಕ ಕಳಿಯೋವರೆಗೂ ಮಾತು ಬೇಡ. ನಾನು ಹೋಗಿ ಮಡಿಯಾಗ್ಬಿಟ್ಟು ಬರ್ತೀನಿ, ನೀವು ಮಡಿಯಾಗಿ. ಏನೋ ಸುಳ್ಳು ಹೇಳಿ ತಪ್ಪಿಸ್ಕೊಳೋಣ ಅಂದರೆ ಎಲ್ಲ ಹಾಳಾಗೋಯ್ತು. ಇದಕ್ಕೆಲ್ಲ ಯಾವ ಕಾಲ ಕೂಡು ಬರುತ್ತೋ. ಆ ಹಾಳ ಚಂದ್ರಾಧಾರ ಬೇರೆ ಈ ಗಿಳಿ ರೂಪದಲ್ಲಿ ಬಂದು ನನಗೆ ಕಾಟ ಕೊಡ್ತಾನೆ. ಆ ಕಡ್ಕಿಗೆ ಹೇಳಿ ಇದ್ರ ಕತ್ತಿ ಇಸ್ಕಿಸ್ಬೇಕು. ಚಂದ್ರ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಾ. ಹೇಳಿ ಶಾಸ್ತ್ರಿಗಳೇ, ಇಲ್ಲೇ ಮಾತಾಡ್ಬೋದಿತ್ತಲ್ವಾ? ಇದು ಇಲ್ಲಿ ಮಾತಾಡೋ ವಿಚಾರ ಅಲ್ಲ. ಗೋಡೆಗಳಿಗೂ ಕಿವಿ ಇರುತ್ತೆ. ಇಲ್ಲಿ ಗಹನವಾದ ವಿಚಾರ, ನಿನಗೆ ಸಂಬಂಧಪಟ್ಟಿದ್ದು. ಹೊರಗಡೆ ಇರ್ತೀನಿ, ಬಾ.
ನಾನು ಚಂದ್ರಧರ ಅಲ್ಲ ಅನ್ನೋದು ವಿರೂಪಾಕ್ಷಂಗೆ ಗೊತ್ತಾಗೋಯ್ತಾ? ಈ ಕಡ್ಕಿನ ನಂಬೋ ಹಾಗಿಲ್ಲ. ಈ ಕಡೆ ಮಗುನು ಚಿವುಟಿ, ಆ ಕಡೆ ತೊಟ್ಲು ತುಕ್ತಾನೆ. ಚಂದ್ರಧರನ ದೇಹದಲ್ಲಿ ನನ್ನನ್ನು ಕೂರಿಸಿ ಅವನೇ ವಿರೂಪಾಕ್ಷಂಗೆ ಹೇಳಿರ್ತಾನ? ಇಲ್ಲ, ಹಾಗಿದ್ದಿದ್ರೆ ವಿರೂಪಾಕ್ಷ ಬರೋವಾಗಲೇ ಉಗ್ರ ರೂಪ ತಾಳ್ಕೊಂಡು ಬಂದಿರೋನು. ಮತ್ತ್ಯಾಕೆ ನನ್ನ ಹತ್ರ ಕೊಟ್ಟು? ಚಂದ್ರ, ನಾನು ಇಲ್ಲೇ ಕಾಯ್ತಾ ಇದ್ದೀನಿ. ಬಂದೆ. ನಮಸ್ತೆ ಮಿಶ್ರಮ್ಮ. ಯಾಕೆ ಪುಟ್ಟಿ ತಡವಾಗಿ ಬರ್ತೀಯಾ, ಬೇಗ ಹೊಟ್ಟು ಹೋಗ್ತೀಯಾ? ಹೀಗೆ ಮಾಡಿದ್ರೆ ಅಭ್ಯಾಸ ಹೇಗೆ ಮಾಡೋಕ್ಕಾಗತ್ತೆ? ಅದೆಲ್ಲ ನಾನು ನೋಡ್ಕೋತೀನಿ. ಇನ್ನೂ ಒಂದು ವಿಷಯ ಇದೆ. ಇನ್ನೊಂದು ವಿಷಯನಾ? ಏನದು? ನಮ್ಮ ಶಾಲೆಯಲ್ಲಿ ಹಾಡಿನ ಸ್ಪರ್ಧೆ ಇದೆ, ಅದಕ್ಕೆ ನಾನು ಸೇರ್ಕೊಂಡಿದ್ದೀನಿ. ಹೌದಾ? ಆದರೆ ನಿನಗೆ ಅಭ್ಯಾಸ ಸಾಲದು ಪುಟ್ಟಿ. ನಿನ್ನ ಕಂಠ ಇನ್ನೂ ಕೂತಿಲ್ಲ. ಈ ವರ್ಷ ಬೇಡ, ಮುಂದಿನ ವರ್ಷ ಹಾಡಿಗೆ ಸ್ಪರ್ಧೆಗೆ ಸೇರ್ತೀನಿ ಅಂತ ಹೇಳು. ಚೆನ್ನಾಗಿ ಹೇಳಿದ್ರಿ. ನಾನು ಎಲ್ರೂ ಮುಂದೆ ಏನು ಹೇಳಿದ್ದೀನಿ ಗೊತ್ತಾ? ನಾನು ಹಾಡಿನ ಸ್ಪರ್ಧೆಯಲ್ಲಿ ಆ ಹಿರಣ್ಮಯಿಗಿಂತ ಚೆನ್ನಾಗಿ ಆಡಿ ಬೇಷ್ ಅನ್ಸ್ಕೋತೀನಿ ಅಂತ. ನೀವು ನೋಡಿದ್ರೆ ಹೇಗಂತಿದ್ದೀರಾ? ಪುಟ್ಟಿ, ಹಾಗೆಲ್ಲ ಇನ್ನೊಬ್ಬರ ಮೇಲೆ ಜಿದ್ದಿಗೆ ಬಿದ್ದು ಸಂಗೀತ ಕಲಿತ್ರೆ ಅದು ಒಲಿಯಲ್ಲ ಅಮ್ಮ. ಇನ್ನೊಬ್ಬರನ್ನ ತುಳಿದು ನಾನು ಚೆನ್ನಾಗಿ ಹಾಡಬೇಕು ಅನ್ನೋ ಮನಸ್ಸಿರಬಾರ್ದು. ಆದರೆ ನಾನು ಗೆಲ್ಲಬೇಕು ಅನ್ನೋ ಛಲ ಇರಬೇಕು. ಮೇಷ್ಟ್ರಮ್ಮ, ಅದೆಲ್ಲ ನನಗೆ ಗೊತ್ತು. ಇಂಥ ಮಾತನ್ನೆಲ್ಲ ಹಿರಣ್ಮಯಿಗೆ ಹೇಳಿ. ಹಿಂಗೆ ನನಗೆ ಉಪದೇಶ ಮಾಡ್ತಾ ಇರ್ತೀರೋ ಅಥವಾ ಸಂಗೀತ ಪಾಠ ಏನಾದರೂ ಹೇಳ್ಕೊಡ್ತೀರೋ? ಸೌಗಂಧಿಕಾ, ನೀನಿನ್ನೂ ಚಿಕ್ಕ ಮಗು. ದೊಡ್ಡವ್ರು ನಿನಗೇನಾದರೂ ಹೇಳಿದ್ರೆ ಅದು ಒಳ್ಳೇದಕ್ಕೆ ಪುಟ್ಟ. ಅದೇ ನಿಂಗೆ ಶ್ರೇಯಸ್ಸು. ಸರಿ, ಕೂತ್ಕೋ, ಸಂಗೀತ ಪಾಠ ಮಾಡ್ತೀನಿ. ಸ ಗ ರೇ ಸ ಧ ಸ ಗ ರೇ ಸ ಗ ರೇ ಸ. ನಮ್ಮ ಇಡೀ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಆಡೋದು ಅಂದರೆ ಹಿರಣ್ಮಯಿ. ಮೊದಲು ಅವಳ ಹೆಸರು ಬರ್ಕೋತೀನಿ. ಸ ಗ ರೇ ಸ ಧ ಸ ಗ ರೇ ಗ ಪ ಗ ಧ ಪ ಗ ಸ ಗ ರೇ ಸ ಧ ಸ ಗ ರೇ ಗ. ಸೌಗಂಧಿಕಾ, ಎಲ್ಲಿದೆ ನಿನ್ನ ಜ್ಞಾನ? ಏನು ಯೋಚನೆ ಮಾಡ್ತಾ ಇದೀಯ ನೀನು? ಮನಸ್ಸು ಕೊಟ್ಟು ಸಂಗೀತ ಅಭ್ಯಾಸ ಮಾಡಬೇಕಲ್ವಾ? ಏನು ಯೋಚನೆ ಮಾಡ್ತಿದೀಯಾ? ಹಿರಣ್ಮಯಿನ ಹಿಂಗ್ ಸೋಲ್ಸೋದು ಅಂತ ಯೋಚನೆ ಮಾಡ್ತಿದ್ದೀನಿ. ನೋಡು ಪುಟ್ಟಿ, ಇನ್ನೊಬ್ಬರನ್ನ ಹೇಗೆ ಸೋಲಿಸ್ಬೇಕು ಅಂತ ಯೋಚನೆ ಮಾಡಬಾರ್ದು. ನಾನು ಹೇಗೆ ಗೆಲ್ಲಬೇಕು ಅಂತ ಯೋಚನೆ ಮಾಡಬೇಕು. ಈಗ ನೀನು ಚೆನ್ನಾಗಿ ಸಂಗೀತ ಪಾಠ ಕಲ್ತ್ಕೊಂಡ್ರೆ ನೀನೇ ಗೆದ್ದುಬಿಡ್ತೀಯ ಅಲ್ವಾ? ಈಗೇನು ನಾನು ಸಂಗೀತ ಪಾಠ ಹೇಳೋ ಇಲ್ಲ ನೀನು ಮನೆಗೆ ಹೋಗ್ತೀಯೋ? ಇಲ್ಲ, ಹೇಳ್ಕೊಡಿ. ಸರಿ. ಸಾಗರೆ ಸಾಧ ಸಾಗರೆ. ನೋಡಿದ್ರ ಮಕ್ಕಳ, ಹಿರಣ್ಮಯಿ ಎಷ್ಟು ಚೆನ್ನಾಗಿ ಆಡಿದ್ಲು ಅಂತ. ಅದಕ್ಕೆ ಈ ಬಹುಮಾನ ನಿನಗೆ. ಸೌಗಂಧಿ, ನೀನು ಬೇಡ, ಇವತ್ತು ಹಿರಣ್ಮಯಿ ಹೇಳ್ಕೊಡ್ಲಿ.